ನಾವು ಈಗಿನ ಕಾಲದಲ್ಲಿ ಬಹಳಷ್ಟು ಸಾಲಗಳನ್ನು ಮಾಡಿ ನಮ್ಮ ಜೀವನವನ್ನು ನರಕ ಮಾಡಿಕೊಂಡು ಬಿಡುತ್ತೇವೆ. ಇರುವುದಕ್ಕೆ ಒಂದು ಮನೆ ಬೇಕು. ಅದು ನಾನು ಯಾರಿಗೂ ಕಟ್ಟಿಕೊಳ್ಳಬಾರದು ಎಂದು ಹೇಳುವುದಿಲ್ಲ. ಆದರೆ ನಾವು ಮಾಡ್ತಕ್ಕಂತಹ ಒಂದು ದೊಡ್ಡ ತಪ್ಪು ಏನೆಂದರೆ, ಗ್ರಾನೈಟ್ ಹಾಕಿಸಿದೆ, ಅದಕ್ಕೆ ಅಲಂಕಾರ ಮಾಡಿದೆ, ಸಾಲ ಮಾಡಿಬಿಟ್ಟು ಓಪನಿಂಗ್ ಅಂತ ಒಂದು ಸೆರೆಮನಿ ಮಾಡುವುದಕ್ಕಾಗಿ ಜನರ ಒಂದು ಹೊಗಳಿಕೆಗೆ ಬಲಿಯಾಗಿ ನಾವು ಎಷ್ಟೆಲ್ಲ ಅನಾಹುತಗಳನ್ನು ಮಾಡಿಕೊಂಡು ಸಾಲಗಳನ್ನು ತೀರಿಸಲಾರದೆ ನಮ್ಮ ಜೀವನವನ್ನು ಕೊನೆಗಾಣಿಸಿಕೊಳ್ಳುತ್ತೇವೆ. ಪ್ರಕೃತಿ ಯಾವತ್ತಿಗೂ ನಮಗೆ ಬಹಳಷ್ಟು ವಿಷಯಗಳನ್ನು ಹೇಳಿಕೊಡ್ತಾ ಇರ್ತದೆ. ಇದರಲ್ಲಿ ನೋಡಬಹುದು, ಹಕ್ಕಿಗಳು, ಪಕ್ಷಿಗಳು ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ ವಸ್ತುಗಳನ್ನೇ ತೆಗೆದುಕೊಂಡು ಅವರ ಇರುವ ಒಂದು ವಾಸಸ್ಥಾನವನ್ನು ಮಾಡಿ ಅವು ನೆಮ್ಮದಿಯಿಂದ ಬಾಳುತ್ತವೆ. ಇದರಲ್ಲಿ ಯಾವುದೇ ಒಂದು ಆಸೆ ಅಥವಾ ಆಮಿಷ ಇರುವುದಿಲ್ಲ. ಯಾವುದೇ ಜೀವಿಯಾಗಲಿ ನೀರು ಅತಿ ಮುಖ್ಯ ಅದಕ್ಕೆ ಜೀವಿಸುವುದಕ್ಕೆ. ನೀರು ಎಲ್ಲಿರುತ್ತದೋ ಅಲ್ಲೇ ತಮ್ಮ ವಾಸಸ್ಥಳಗಳನ್ನು ಮಾಡಿಕೊಳ್ಳುತ್ತವೆ. ನಮ್ಮ ನಾಗರಿಕತೆಯು ಕೂಡ ಬೆಳೆದಿದ್ದು ಇದೇ ರೀತಿಯಾಗಿ. ಪ್ರತಿಯೊಂದು ನಾಗರಿಕತೆ ನೀವು ಹಿಸ್ಟ್ರಿಯಲ್ಲಿ ತೆಗೆದು ನೋಡಿದರೆ, ಎಲ್ಲಿ ನೀರು ಹರಿತಾ ಇರ್ತದೋ, ಕುಡಿಯಲು ಯೋಗ್ಯವಾಗಿರುತ್ತದೋ, ವ್ಯವಸಾಯ ಮಾಡಲು ಯೋಗ್ಯವಾಗಿರುತ್ತದೋ ಅಂಥ ಸ್ಥಳಗಳಲ್ಲಿನೇ ನಮ್ಮ ನಗರಗಳು, ನಮ್ಮ ಹಳ್ಳಿಗಳು ಬೆಳೆದಿರ್ತಕ್ಕಂಥದ್ದು. ನೀವು ಈಗಿನ ಕಾಲದಲ್ಲಿ ನಾವು ಮಾಡ್ತಕ್ಕಂತಹ ವಿಷಯ ಏನು ಎಂದರೆ, ನಾವು ಕುಡಿಯುವ ನೀರನ್ನು ನಾವು ಗಾರ್ಡನಿಂಗ್ ಮಾಡುವುದಕ್ಕೆ ಹಾಗೂ ಮನೆಗಳ ಮುಂದೆ ನಿಂತಿರ್ತಕ್ಕಂತಹ ಕಾರುಗಳನ್ನು ತೊಳೆಯುವುದಕ್ಕೆ ಉಪಯೋಗಿಸಿಕೊಳ್ಳುತ್ತೇವೆ. ಯಾವುದೇ ಒಂದು ಜ್ಞಾನವಿಲ್ಲದೆ ಫಿಲ್ಟರ್ ನೀರು ಎನ್ನುವ ಒಂದು ನೀರನ್ನು ಕುಡಿದು ನಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳುತ್ತಾ ಇದ್ದೇವೆ. ಇದರಿಂದ ಆಗಿರ್ತಕ್ಕಂಥ ಅನಾಹುತಗಳು ಆರೋಗ್ಯದ ಮೇಲೆ ಬಹಳಷ್ಟು ಆಗ್ತಾ ಇದ್ದಾವೆ. ಆದರೂ ಕೂಡ ಮನುಷ್ಯ ಅದನ್ನು ತಿಳಿತಾ ಇಲ್ಲ. ಇದರಿಂದ ಲಾಭ ಯಾರಿಗೆ ಆಗುತ್ತಾ ಇದೆ ಅಂತೇಳಿದರೆ, ಇದೆಲ್ಲ ಕಾರ್ಪೊರೇಟ್ ಕಂಪನಿಗಳವರು ಒಂದು ಲೇಬಲ್ ಹಚ್ಚಿಬಿಟ್ಟು ಮಿನರಲ್ ವಾಟರ್ ಅಂತೇಳಿ ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಿ, ಆ ಅಡ್ವರ್ಟೈಸ್ಮೆಂಟಿಗೆ ನಾವು ಮೋಹಿತರಾಗಿ ನಮ್ಮ ಜೀವನದ ರಸಗಳಿಗೆಗಳನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ. ಈಗಿನ ಕಾಲದಲ್ಲಿ ಮನುಷ್ಯರು ಯಾವುದು ಬೇಕೋ ಅದನ್ನು ಬಿಟ್ಟು ಯಾವುದು ಬೇಡವೋ ಅದರ ಬಗ್ಗೆ ಬಹಳಷ್ಟು ಜ್ಞಾನವನ್ನು ಸಂಪಾದಿಸಿಕೊಳ್ಳುತ್ತಾ ಇದ್ದಾರೆ. ನಮ್ಮ ಹೆಣ್ಣು ಮಕ್ಕಳಿಗೆ, ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಯುವಜನರಿಗೆ ಬೇಕಾಗಿರ್ತಕ್ಕಂಥ ನೈಸರ್ಗಿಕವಾಗಿ ಅವರು ತಮ್ಮ ಒಂದು ನೈಸರ್ಗಿಕ ಕ್ರಿಯೆಯಾಗಿರ್ತಕ್ಕಂಥ ಉಚ್ಚೆ ಹಾಗೂ ಲೆಟ್ರಿನನ್ನು ಮಾಡುವುದಕ್ಕೆ ಸ್ಥಳಗಳನ್ನು ನಾವು ಹುಡುಕಿಕೊಳ್ಳುವುದಿಲ್ಲ. ನಾವು ಯಾವುದೇ ಒಂದು ನಾಗರಿಕ ಸಮಾಜದಲ್ಲಿ ನಾಗರಿಕರಾಗಿ ಯಾರಿಗೂ ನಾವು ಪ್ರಶ್ನಿಸುವುದಿಲ್ಲ. ನಾವು ಎಲ್ಲ ನಮೂನೆಯಾದ ಟ್ಯಾಕ್ಸ್ಗಳನ್ನು ಪೇ ಮಾಡುತ್ತೇವೆ. ನಮ್ಮ ಹೆಣ್ಣು ಮಕ್ಕಳು ಮನೆಯಿಂದ ಈಗ ಹೊರಗಡೆ ಹೊರಟರೆ ಮತ್ತೆ ಅವರು ಮನೆಗೆ ಬಂದು ನೀರು ಕುಡಿಯಬೇಕು. ಅದನ್ನು ನಾವು ಯಾರೂ ಪ್ರಶ್ನಿಸುವುದಿಲ್ಲ. ನಮ್ಮ ಯುವಕರಾದರೆ ಯಾವುದೇ ಪರಿಜ್ಞಾನವಿಲ್ಲದೆ ಎಲ್ಲೋ ಹೋಗಿಬಿಟ್ಟು ನಿಂತುಕೊಂಡು ತಮ್ಮ ಮೂತ್ರ ವಿಸರ್ಜನೆಯನ್ನು ಮಾಡಿ ತಮ್ಮ ಒಂದು ದೇಹಕ್ಕೆ ಆರಾಮ ಕೊಡುತ್ತಾರೆ. ಆದರೆ ನಮ್ಮ ಅಕ್ಕ ತಂಗಿಯರು, ತಾಯಿಯರು ಇದನ್ನು ಇವರ ಬಗ್ಗೆ ಯಾರೂ ಯೋಚನೆ ಮಾಡುವುದಿಲ್ಲ. ಕೇವಲ ಮೋಹದ ವಸ್ತುಗಳಿಗೆ ಬಲೆಯಾಗಿ ಬಿಟ್ಟು ಗುಟ್ಕಾಗಳನ್ನು ತಿಂದು ಸಿಗರೇಟ್ಗಳನ್ನು ಸೇವಿಸಿ ಆರೋಗ್ಯವನ್ನು ಕೆಡಿಸಿಕೊಂಡು ನಮ್ಮ ನಿಸರ್ಗದ ಒಂದು ಆರೋಗ್ಯ ಕೂಡ ನಾವು ಕೆಡಿಸ್ತಾ ಇದ್ದೇವೆ. ಶಾಂತತೆ ಇಲ್ಲದ ಹಾಗೆ ಪ್ರತಿಯೊಂದು ಕಡೆಯೂ ನಾವು ನಮ್ಮ ಒಂದು ಸೌಂಡಿನ ಆರ್ಭಟವನ್ನು ಹೆಚ್ಚಿಸಿಕೊಂಡು ಮನಃಶಾಂತಿಯನ್ನು ಕಳೆದುಕೊಂಡು ಯಾರೇ ಒಂದು ಹೇಳಿದರೆ ಅದಕ್ಕೆ ಪ್ರತೀಕಾರವಾಗಿ ನಾವು ಅವರಿಗೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದೇವೆ. ಈಗಿನ ಕಾಲದಲ್ಲಿ ಮನುಷ್ಯನ ಸ್ಥಿಮಿತವನ್ನು ಕಳೆದುಕೊಂಡು ಮಾನಸಿಕ ಉಲ್ಲಾಸವನ್ನು ಕಳೆದುಕೊಂಡು ಕೇವಲ ಸ್ಟ್ರೆಸ್, ಸ್ಟ್ರೇನು, ಆಂಗ್ಸೈಟಿ, ಉದ್ಯೋಗವಿಲ್ಲದೆ ಥರದ ಕೃತ್ಯಗಳನ್ನು ಮಾಡಿಕೊಂಡು ಥರದ ಒಂದು ಅನಾಹುತಗಳನ್ನು ಮಾಡಿಕೊಂಡು ಬದುಕುತ್ತಾ ಇದ್ದೇವೆ. ಇಂಥ ಬದುಕು ನಮಗೆ ಬೇಕೇ? ಇದರಿಂದ ಹೊರಬರಬೇಕು ಎಂದರೆ ನಾವು ನಮ್ಮ ಒಂದು ಜೀವನದ ವಿಧಾನಗಳನ್ನು ಬದಲಿಸಿಕೊಳ್ಳಬೇಕು. ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಗಳಿಸಿ, ಹೆಚ್ಚಿಗೆ ಗಳಿಸಿದ್ದನ್ನು ನಾವು ನಮ್ಮ ಮುಂದಿನ ಜೀವನಕ್ಕೆ ಉಳಿಸಿಕೊಂಡು ಸಂತೋಷವಾಗಿ ಬದುಕುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ನಾವು ಯಾರದೇ ಆಗಲಿ ಶ್ರೀಮಂತರ ಒಂದು ಜೀವನ ಶೈಲಿಯನ್ನು ನಾವು ಅನುಸರಿಸಿಕೊಂಡು ನಮ್ಮ ಜೀವನಕ್ಕೆ, ನಮ್ಮ ಆರೋಗ್ಯಕ್ಕೆ ಅನಾಹುತ ಮಾಡಿಕೊಳ್ಳಬಾರದು. ಇದ್ದದ್ದರಲ್ಲೇ ನಾವು ಸಂತೋಷವಾಗಿ ಇದ್ದು
ಚಾಪೆ ಇದ್ದಷ್ಟು ಕಾಲು ಚಾಚು ಎನ್ನುವ ಒಂದು ಧ್ಯೇಯ ವಾಕ್ಯವನ್ನು ನಮ್ಮ ಜೀವನದ ಉದ್ದೇಶ ಮಾಡಿಕೊಂಡು ನಾವು ಬದುಕುವುದನ್ನು ಕಲಿತರೆ ನಮ್ಮ ಪೀಳಿಗೆಯು ಸಂತೋಷವಾಗಿರುವುದು. ನಾವು ಕೂಡ ನಿಸರ್ಗದಲ್ಲಿ ಪಕ್ಷಿಗಳ ಜೊತೆಗೆ ಎಲ್ಲರ ಜೊತೆಗೂ ಸಂತೋಷವಾಗಿ ನಗನಗುತ್ತಾ ನಾವು ಸಹಬಾಳ್ವೆಯಿಂದ ಬದುಕಬಹುದು. ಇದು ನಾನು ಕಂಡುಕೊಂಡದ ಜೀವನದ ರಹಸ್ಯ.